ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಗ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಆರಂಭವಾದಾಗ ಜಗತ್ತು ಅಂದ್ಕೊಂಡಿದ್ದು ಒಂದು, ಆದರೆ ಈಗ ಆಗ್ತಿರೋದೇ ಮತ್ತೊಂದು. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನನ್ನ ಕೆಲವೇ ದಿನಗಳಲ್ಲಿ ಮುಗಿಸಿ ಬಿಡುತ್ತೆ ಅಂತ ಜಗತ್ತು ಅಂದ್ಕೊಂಡಿತ್ತು. ಆದರೆ ಇರಾನ್ ಮೇಲಿನ ಯುದ್ಧ ಅಮೆರಿಕ ಮತ್ತು ಇಸ್ರೇಲನ್ನೇ ಹೈರಾಣು ಮಾಡಿಬಿಟ್ಟಿದೆ. ಅಷ್ಟೇ ಅಲ್ಲ, ಇರಾನ್ ಹೊಡೆತಕ್ಕೆ ಕೇವಲ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರ ಅಲ್ಲ, ಇಡೀ ಪಶ್ಚಿಮ ದೇಶಗಳ ಸೈನ್ಯ ಶಕ್ತಿಯೇ ಕುಸಿದು ಹೋಗುವ ಸ್ಥಿತಿಯು ಬಂದಿದೆ. ಪಶ್ಚಿಮ ದೇಶಗಳ ಸೈನ್ಯ ಬಲವನ್ನೇ ಮುಗಿಸಿ ಹಾಕುವ ಮಟ್ಟಕ್ಕೆ ಈ ವಾರ್ ಈಗ ಬಂದು ನಿಂತಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ 32 ದೇಶಗಳ ಜಗತ್ತಿನ ಶಕ್ತಿಶಾಲಿ ಸೈನಿಕ ಒಕ್ಕೂಟವಾಗಿರುವ ನ್ಯಾಟೋವನ್ನೇ ಇಲ್ಲವಾಗುವ ಎಂಬ ಬೆಳವಣಿಗೆಯೊಂದು ನಡೆದಿದೆ. ಇದು ಈ ದಿನದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅಂದ ಹಾಗೆ ಈ ಬ್ರೇಕಿಂಗ್ ನ್ಯೂಸ್ ಕೊಟ್ಟವರು ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನ್ಯಾಟೋ ವಿಚಾರದಲ್ಲಿ ಟ್ರಂಪ್ ಕೊಟ್ಟಿರುವ ಬ್ರೇಕಿಂಗ್ ನ್ಯೂಸ್ ಅನ್ನ ಅಂದಾಜಿಸುವಾಗ ಜಗತ್ತಿನ ಪ್ರಬಲ ಸೈನಿಕ ಕೂಟವಾದ ನ್ಯಾಟೋ ಒಡೆದು ಹೋಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದನ್ನ ಟ್ರಂಪ್ ಅವರೇ ಸೂಚ್ಯವಾಗಿ ಹೇಳಿದ್ದಾರೆ. ಅಮೆರಿಕದ ಮಿಯಾಮಿಯಲ್ಲಿ ನಡೆದ ಹೂಡಿಕೆ ಸಮಾವೇಶದಲ್ಲಿ ಮಾತನಾಡಿರುವ ಟ್ರಂಪ್, ಇರಾನ್ ಯುದ್ಧದಲ್ಲಿ ಅಮೆರಿಕಕ್ಕೆ ಯಾರು ಬೆಂಬಲ ಕೊಡ್ತಾ ಇಲ್ಲ ಅಂತ ನ್ಯಾಟೋ ದೇಶಗಳ ಮೇಲೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಯುದ್ಧದಲ್ಲಿ ಅಮೆರಿಕವನ್ನ ನ್ಯಾಟೋ ದೇಶಗಳು ಬೆಂಬಲಿಸಿಲ್ಲ ಅನ್ನೋದು ಅವರ ಸಿಟ್ಟು. ನಾವು ಯಾವಾಗಲೂ ಮಿತ್ರ ದೇಶಗಳ ಪರವಾಗಿ ನಿಂತಿದ್ದೇವೆ, ಆದರೆ ಈಗ ಅವರು ನಮ್ಮ ಜೊತೆ ನಿಂತಿಲ್ಲ, ಹಾಗಾಗಿ ಇನ್ಮುಂದೆ ನಾವು ಅವರ ಜೊತೆ ಇರಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ನಾವು ಅವರಂತೆ ನ್ಯಾಟೋದಲ್ಲಿ ಇರಬೇಕಿಲ್ಲ ಅಲ್ಲವೇ ಅಂತ ಅವರು ನೆರೆದಿದ್ದ ಜನರಲ್ಲೇ ಕೇಳಿದ್ದಾರೆ. ಅವರು ನಮ್ಮ ಜೊತೆ ಇಲ್ಲದಿದ್ದರೆ ನಾವು ಅವರ ಜೊತೆ ಇರೋದಿಲ್ಲ ಅಂತಾನು ಹೇಳಿದ್ದಾರೆ. ಇದನ್ನು ಅವರು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ದಾರೆ. ಈ ಬ್ರೇಕಿಂಗ್ ನ್ಯೂಸ್ ಸತ್ಯ ಅಂತ ಹೇಳಿದ್ದಾರೆ. ಅವರು ನಮಗಾಗಿ ಇಲ್ಲ ಅಂದಮೇಲೆ ನಾವೇಕೆ ಅವರಿಗಾಗಿ ಇರಬೇಕು ಅಂತ ಕೇಳಿದ್ದಾರೆ. ಆ ಮೂಲಕ ನ್ಯಾಟೋದಿಂದ ಅಮೆರಿಕ ಹೊರಬರುವ ಮಾತನ್ನಾಡಿದ್ದಾರೆ. ಅಲ್ಲಿಗೆ ಜಗತ್ತಿನ ಪ್ರಬಲ ಸೈನಿಕ ಒಕ್ಕೂಟ ನ್ಯಾಟೋ ಒಡೆದು ಹೋಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ನ್ಯಾಟೋದಿಂದ ಅಮೆರಿಕ ಹೊರ ನಡೆದರೆ ನ್ಯಾಟೋಗೆ ಕೇವಲ ಕಾಗದ ಹುಲಿಯಾಗಿ ಉಳಿಯಬಹುದು. ಅದನ್ನು ಟ್ರಂಪ್ ಅವರೇ ತನ್ನ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಬರೆದುಕೊಂಡಿದ್ದಾರೆ. ಈ ಯುದ್ಧದ ವಿಚಾರದಲ್ಲಿ ನ್ಯಾಟೋ ದೇಶಗಳು ಹೇಡಿಗಳಂತೆ ವರ್ತಿಸಿವೆ ಅಂತ ಕಿಡಿಕಾರಿದ್ದ ಟ್ರಂಪ್, ಅಮೆರಿಕದ ಬೆಂಬಲ ಇಲ್ಲದಿದ್ದರೆ ನ್ಯಾಟೋ ಕೇವಲ ಕಾಗದದ ಹುಲಿ ಅಂತ ಹೇಳಿದ್ದಾರೆ. ಟ್ರಂಪ್ಗೆ ನ್ಯಾಟೋ ದೇಶಗಳ ಮೇಲೆ ಹೆಚ್ಚು ಸಿಟ್ಟಿರೋದು ಹಾರ್ಮೋಸ್ ಜಲಸಂಧಿಯ ನಿರ್ಬಂಧದ ವಿಚಾರದಲ್ಲಿ. ಹಾರ್ಮೋಸ್ ಅನ್ನ ಮುಕ್ತಗೊಳಿಸಲು ನಮಗೆ ಸಹಾಯ ಮಾಡಿ, ನಿಮ್ಮ ನೌಕಾಪಡೆಗಳನ್ನು ಕಳುಹಿಸಿಕೊಡಿ ಅಂತ ಟ್ರಂಪ್ ನ್ಯಾಟೋ ದೇಶಗಳಿಗೆ ಮನವಿ ಮಾಡಿದ್ರು. ಆದರೆ ಟ್ರಂಪ್ ಮನವಿಗೆ ನ್ಯಾಟೋ ಮಿತ್ರ ದೇಶಗಳು ಸೊಪ್ಪು ಹಾಕಿಲ್ಲ. ಈ ಯುದ್ಧಕ್ಕೆ ನಾವಿಲ್ಲ ಅಂತ ಸ್ಪೇನ್ ಸೇರಿದಂತೆ ನ್ಯಾಟೋ ದೇಶಗಳು ಬಹಿರಂಗವಾಗಿ ಹೇಳ್ಕೊಂಡಿದೆ. ಯುದ್ಧ ಶುರು ಮಾಡುವ ಮೊದಲು ಅಮೆರಿಕ ನ್ಯಾಟೋ ಮಿತ್ರರ ಜೊತೆ ಮಾತುಕತೆ ನಡೆಸಿಲ್ಲ, ಮಾಹಿತಿಯೂ ನೀಡಿಲ್ಲ. ನೀವು ಶುರು ಮಾಡಿರುವ ಯುದ್ಧಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಇದನ್ನ ನೀವೇ ನೋಡ್ಕೊಳ್ಳಿ ಅಂತ ನ್ಯಾಟೋ ದೇಶಗಳು ಹೇಳಿದೆ. ಈ ಯುದ್ಧದಲ್ಲಿ ಕೈ ಜೋಡಿಸಲು ಹಿಂದೇಟು ಹಾಕಿದೆ. ಅದೇ ಕಾರಣಕ್ಕೆ ಟ್ರಂಪ್ ನ್ಯಾಟೋ ದೇಶಗಳ ಮೇಲೆ ಸಿಟ್ಟಾಗಿದ್ದಾರೆ. ಹಾರ್ಮೋಸ್ ಜಲಸಂಧಿ ಮೇಲೆ ನಿಯಂತ್ರಣ ಸಾಧಿಸಲು ನ್ಯಾಟೋ ರಾಷ್ಟ್ರಗಳು ನೆರವಾಗ್ತಾ ಇಲ್ಲ ಅಂತ ಟ್ರಂಪ್ ಕಳೆದ ವಾರವೂ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈಗ ಮತ್ತೆ ಕಿಡಿಗಾರಿದ್ದಾರೆ. ನ್ಯಾಟೋದಿಂದ ಹೊರಬರುವ ರೀತಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಅಮೆರಿಕ ನ್ಯಾಟೋಗೆ ಬೆಂಬಲವಾಗಿ ಇರಬೇಕಿಲ್ಲ ಎಂದಿದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆ ನ್ಯಾಟೋದ ಭವಿಷ್ಯ ಏನು ಅಂತ ಚಿಂತನೆ ಮಾಡುವಂತೆ ಆಗಿದೆ. 32 ಸದಸ್ಯ ದೇಶಗಳ ಮಿಲಿಟರಿ ಮೈತ್ರಿಕೂಟದ ಬಗ್ಗೆ ಅಮೆರಿಕಕ್ಕೆ ಇಷ್ಟೇ ಬದ್ಧತೆ ಇರೋದಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಒಂದು ವೇಳೆ ಅಮೆರಿಕ ನ್ಯಾಟೋದಿಂದ ಹೊರಬಂದರೆ ಟ್ರಂಪ್ ಹೇಳಿದಂತೆ ನ್ಯಾಟೋ ಕಾಗದದ ಹುಲಿಯಾಗಿ ಉಳಿಯಲಿದೆ. ಯಾಕಂದ್ರೆ ನ್ಯಾಟೋ ಮೈತ್ರಿಕೂಟದ ಶಕ್ತಿಯೇ ಅಮೆರಿಕ. ಅಮೆರಿಕದ ಆರ್ಥಿಕ ಶಕ್ತಿ, ಅದರ ಸೈನಿಕರ ಬಲ ಮತ್ತು ಶಸ್ತ್ರಾಸ್ತ್ರಗಳೇ ನ್ಯಾಟೋದ ಶಕ್ತಿಯಾಗಿದೆ. ಒಂದು ವೇಳೆ ನ್ಯಾಟೋದಿಂದ ಅಮೆರಿಕ ಹೊರ ನಡೆದರೆ ಪಶ್ಚಿಮ ದೇಶಗಳು ತನ್ನ ಬಲ ಕಳೆದುಕೊಳ್ಳಲಿದೆ. ಅದರಿಂದ ಪಶ್ಚಿಮದ ದೇಶಗಳಿಗೆ ಭಯ, ಅಭದ್ರತೆಯೂ ಕಾಡಬಹುದು. ನ್ಯಾಟೋದಿಂದ ಹೊರ ನಡೆದರೆ ಅದರ ಸದಸ್ಯ ದೇಶಗಳು ಇರಾನಿಗೂ ಭಯ ಪಡ್ತಾ ಇರಬೇಕಾಗಬಹುದು. ಇನ್ನೊಂದೆಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಡೆಡ್ಲೈನ್ ಟ್ರಂಪ್ ಆಗಿಬಿಟ್ಟಿದ್ದಾರೆ. ಇರಾನ್ ಮೇಲಿನ ದಾಳಿಗೆ ಸಂಬಂಧಿಸಿ 2 ಸಲ ಟ್ರಂಪ್ ಅವರು ಡೆಡ್ಲೈನ್ ಅನ್ನು ಮುಂದೂಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡಿ ಕೈ ಸುಟ್ಕೊಂಡಿರುವ ಟ್ರಂಪ್ ಈಗ ಡೆಡ್ಲೈನ್ ಕೊಟ್ಟು ಬೆದರಿಸುವುದರಲ್ಲಿ ದಿನ ದೂಡ್ತಾ ಇದ್ದಾರೆ. ಹಾರ್ಮೋಸ್ ಜಲಸಂಧಿಯನ್ನ ಮುಕ್ತಗೊಳಿಸಿ, ಇಲ್ಲಾಂದ್ರೆ ನಿಮ್ಮ ವಿದ್ಯುತ್ ಮತ್ತು ಇಂಧನ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನಿಗೆ ಬೆದರಿಸ್ತಾ ಇರುವ ಟ್ರಂಪ್ ದಾಳಿಗೆ ಇಳಿಯುವ ಮನಸ್ಸು ಮಾಡ್ತಾ ಇಲ್ಲ. ಅದರ ಬದಲು ಬೆದರಿಕೆ ಹಾಕುತ್ತಾ ತನ್ನ ಗಡುವನ್ನು ವಿಸ್ತರಿಸ್ತಾ ಇದ್ದಾರೆ.
ಹಾಗೆ ಮಾತುಕತೆ ಫಲಪ್ರದ ಆಗ್ತಿದೆ ಅಂತ ಹೇಳ್ತಾ ಮಧ್ಯಪ್ರಾಚ್ಯದ ಯುದ್ಧವನ್ನ ಮುಗಿಸೋಕೆ ಪೇಚಾಡ್ತಾ ಇದ್ದಂತೆ ಕಾಣ್ತಾ ಇದ್ದಾರೆ. ಟ್ರಂಪ್ ಮೊದಲು ಇರಾನಿಗೆ 48 ಗಂಟೆಗಳ ಗಡುವು ಕೊಟ್ಟರು. ಬಳಿಕ ಆ ಗಡುವನ್ನು ಮತ್ತೆ 5 ದಿನಗಳಿಗೆ ಮುಂದೂಡಿದರು. ಈಗ ತನ್ನ ಗಡುವನ್ನು ಮತ್ತೆ ಟ್ರಂಪ್ 10 ದಿನಗಳ ಕಾಲ ಮುಂದೂಡಿದ್ದಾರೆ. ಮಾರ್ಚ್ 21ರಂದು 48 ಗಂಟೆಗಳ ಗಡುವು ಕೊಟ್ಟಿದ್ದ ಟ್ರಂಪ್ ಇರಾನ್ ಒಪ್ಪಂದಕ್ಕೆ ಬರದಿದ್ದರೆ ಭಯಾನಕ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದರು. ಬಳಿಕ ಮಾರ್ಚ್ 23ರಂದು ಆ ಗಡುವನ್ನು 5 ದಿನಗಳ ಕಾಲ ಮುಂದೂಡಿದರು. ನಿನ್ನೆಗೆ ಆ ಗಡುವು ಕೂಡ ಮುಗಿದಿತ್ತು. ಅಷ್ಟರಲ್ಲಿ ಟ್ರಂಪ್ ತನ್ನ ಗಡುವನ್ನು ಮತ್ತೆ 10 ದಿನಗಳ ಕಾಲ ಮುಂದೂಡಿದ್ದಾರೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆ ತನಕ ಇರಾನಿನ ವಿದ್ಯುತ್ ಸ್ಥಾವರ ಮತ್ತು ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದಿಲ್ಲ ಅಂತ ತಿಳಿಸಿದ್ದಾರೆ. ಅಮೆರಿಕ ಇರಾನಿನ ಮುಂದೆ ಇಟ್ಟಿರುವ 15 ಅಂಶಗಳ ಒಪ್ಪಂದ ಮಾತುಕತೆ ಪ್ರಸ್ತಾಪ ಫಲಪ್ರದವಾಗುವ ಹಂತದಲ್ಲಿದೆ ಅಂತ ಹೇಳಿರುವ ಟ್ರಂಪ್ ಮುಂದಿನ 10 ದಿನಗಳ ಕಾಲ ನಾವು ಇರಾನಿನ ವಿದ್ಯುತ್ ಮತ್ತು ಇಂಧನ ಘಟಕಗಳ ಮೇಲೆ ದಾಳಿ ಮಾಡಲ್ಲ ಅಂತ ತಿಳಿಸಿದ್ದಾರೆ. ಅಮೆರಿಕ 2 ಸಲ ಗಡುವು ಕೊಟ್ಟರು. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿಲ್ಲ. ಅಮೆರಿಕ 3ನೇ ಗಡುವು ಕೊಟ್ಟಿದ್ರು. ಈಗಲೂ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ಮತ್ತು ಅದರ ಮಿತ್ರರಿಗೆ ಬಂದ್ ಮಾಡಿಬಿಟ್ಟಿದೆ. ಶತ್ರು ದೇಶಗಳ ಹಡಗುಗಳನ್ನು ಹಾರ್ಮುಜ್ ಜಲಸಂಧಿ ಪ್ರವೇಶಿಸದಂತೆ ತಡೆಯಲು ಇರಾನಿಗೆ ಕಾನೂನುಬದ್ಧ ಹಕ್ಕಿದೆ ಅಂತ ಇರಾನಿನ ವಿದೇಶಾಂಗ ಸಚಿವರು ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಗೂ ಈ ಅಂಶವನ್ನು ಇರಾನ್ ತಿಳಿಸಿದೆ. ಇರಾನ್ ಈಗ ತನ್ನ ಮಿತ್ರ ದೇಶಗಳ ಹಡಗುಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿ ತೆರೆದಿದೆ. ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳ ಹಡಗುಗಳಿಗೆ ಹಾರ್ಮುಜ್ ಬಂದ್ ಆಗಿದೆ ಅಂತ IRGC ಘೋಷಿಸಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯ ಬಳಿಯ ಗಲ್ಫ್ ಆಫ್ ಓಮನ್ನಲ್ಲಿದ್ದ ಅಮೆರಿಕದ ಮಿಲಿಟರಿ ಸರಬರಾಜು ಹಡಗಿನ ಮೇಲೆ ದಾಳಿ ಮಾಡಿರುವುದಾಗಿ IRGC ಹೇಳಿದೆ. ಒಮಾನಿನ ಸಲಾಲ ಬಂದರಿನಿಂದ ಸಾಕಷ್ಟು ದೂರದಲ್ಲಿದ್ದ ಅಮೆರಿಕದ ಮಿಲಿಟರಿ ಹಡಗನ್ನು ನಾವು ಟಾರ್ಗೆಟ್ ಮಾಡಿ ಹೊಡೆದಿದ್ದೇವೆ ಅಂತ ಇರಾನ್ ಹೇಳ್ಕೊಂಡಿದೆ. ಈ ಮಧ್ಯೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಒಳ್ಳೆ ಗಳಿಕೆ ಕೂಡ ಮಾಡ್ತಾ ಇದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಲಾಭವನ್ನು ಇರಾನ್ ಪಡಿತಾ ಇದೆಯಂತೆ. ಇರಾನ್ ಈಗ ಅತಿ ಹೆಚ್ಚು ತೈಲ ರಫ್ತು ಮಾಡುವ ದೇಶವಾಗಿ ಹೊರಹೊಮ್ಮಿದೆ. ಹಾರ್ಮುಜ್ ಬಿಕ್ಕಟ್ಟಿನಿಂದಾಗಿ ಇರಾನ್ ದಿನಕ್ಕೆ $139 ದಶಲಕ್ಷ ಗಳಿಕೆ ಮಾಡ್ತಾ ಇದೆ ಅಂತ ವರದಿ ಹೇಳ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಒಂದ್ ಕಡೆ ಇರಾನಿಗೆ ನಷ್ಟ ಆಗ್ತಾ ಇದ್ರು, ಇನ್ನೊಂದು ಕಡೆ ಲಾಭವೂ ಕೂಡ ಆಗ್ತಾ ಇದೆ. ಹಾರ್ಮುಜ್ ಬಿಕ್ಕಟ್ಟು ಇರಾನಿಗೆ ತುಂಬಾ ಲಾಭ ತಂದು ಕೊಡ್ತಿರೋದ್ರಿಂದಲೇ ಹಾರ್ಮುಜ್ ವಿಚಾರದಲ್ಲಿ ಅಮೆರಿಕಗೆ ಇರಾನ್ ಮಣಿತಾ ಇಲ್ಲ. ಇದೇ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರಭುತ್ವ ಸಾಧಿಸಲು ಇರಾನಿಗೆ ಹಕ್ಕು ನೀಡಬೇಕು ಎಂಬ ಷರತ್ತನ್ನ ಇರಾನ್ ಮುಂದೆ ಇಟ್ಟಿರೋದು. ಈ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಮಾತುಕತೆಗೆ ಬರ್ತೇವೆ ಅಂತಿದೆ ಇರಾನ್. ಈ ಮಧ್ಯೆ ಇರಾನಿನ ದಾಳಿಯು ಮುಂದುವರಿತಾ ಇದೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 12 ಮಂದಿ ಅಮೆರಿಕದ ಸೈನಿಕರು ಗಾಯಗೊಂಡಿರುವುದಾಗಿ ವರದಿಯಾಗಿದೆ. ಹಾಗೆ UAEಯ ಅಬುದಾಬಿ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇರಾನಿನ ಕ್ಷಿಪಣಿಯನ್ನ UAE ತಡೆದಾಗ ಕ್ಷಿಪಣಿಯ ಅವಶೇಷಗಳು ಬಿದ್ದು 5 ಭಾರತೀಯರಿಗೂ ಗಾಯ ಆಗಿದೆ. ಅಬುದಾಬಿಯ ಖಲೀಫಾ ಆರ್ಥಿಕ ವಲಯದಲ್ಲಿ ಬಿದ್ದಿರುವ ಕ್ಷಿಪಣಿಯ ಅವಶೇಷಗಳಿಂದಾಗಿ ಬೆಂಕಿಯು ಹೊತ್ಕೊಂಡಿದೆ. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಜೋರಾಗಿ ನಡೀತಾ ಇದ್ರು. ಟ್ರಂಪ್ ಮಾತ್ರ ಮಾತುಕತೆ ಫಲಪ್ರದವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಮುಂದೆ ಅಮೆರಿಕ ಇಟ್ಟಿರುವ ಕದನ ವಿರಾಮ ಒಪ್ಪಂದ ಪ್ರಸ್ತಾವ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರು ಇರಾನ್ ಜೊತೆ ಮಾತುಕತೆ ಫಲಪ್ರದವಾಗಿದೆ ಅಂತ ಹೇಳ್ತಾ ಇದ್ರು. ಇರಾನ್ ಅದನ್ನ ನಿರಾಕರಿಸ್ತಾ ಇದೆ. ಯಾವ ಮಾತುಕತೆಯೂ ನಡೆದಿಲ್ಲ ಅಂತ ಹೇಳಿರುವ ಇರಾನ್ ಅಮೆರಿಕದ 15 ಷರತ್ತುಗಳನ್ನು ತಿರಸ್ಕರಿಸಿದೆ. ಈ ಯುದ್ಧ ಯಾವಾಗ ಕೊನೆಯಾಗಬೇಕೆಂಬುದನ್ನು ನಿರ್ಧರಿಸಲು ಟ್ರಂಪ್ ಅವರಿಗೆ ಸಾಧ್ಯ ಇಲ್ಲ. ಈ ಯುದ್ಧ ಯಾವಾಗ ಕೊನೆಯಾಗಬೇಕು ಅನ್ನೋದನ್ನು ನಾವೇ ನಿರ್ಧರಿಸಲಿದ್ದೇವೆ ಅಂತ ಇರಾನ್ ಹೇಳಿದೆ. ಅಮೆರಿಕದ 15 ಷರತ್ತುಗಳನ್ನು ತಿರಸ್ಕರಿಸಿರುವ ಇರಾನ್, ನಾವು ಮಾತುಕತೆಗೆ ಬರಬೇಕಾದ್ರೆ ನೀವು ನಮ್ಮ ಷರತ್ತುಗಳನ್ನು ಒಪ್ಪಬೇಕು ಅಂತೇಳಿ 7 ಷರತ್ತುಗಳನ್ನು ಇಟ್ಟಿದೆ. ಅದರಲ್ಲಿ ಎಲ್ಲ ಷರತ್ತುಗಳನ್ನು ಒಪ್ಪಲು ಅಮೆರಿಕ ಕೂಡ ರೆಡಿ ಇಲ್ಲ. ಆದರೂ ಟ್ರಂಪ್ ಅವರು ಮಾತುಕತೆ ಸಕ್ಸಸ್ ಆಗ್ತಿದೆ ಅಂತೇಳಿ ತನ್ನ ಡೆಡ್ಲೈನ್ ಅನ್ನ ಮುಂದೂಡ್ತಾ ಇದ್ದಾರೆ. ಇದು ಯುದ್ಧದಿಂದ ನಿಧಾನವಾಗಿ ಹಿಂದೆ ಸರಿಯುವ ಪ್ರಯತ್ನ ಅಂತಾನು ಹೇಳಲಾಗ್ತಾ ಇದೆ. ಹಾಗೆ ಅಮೆರಿಕ ಇನ್ನಷ್ಟು ದೊಡ್ಡ ಮಟ್ಟದ ಯುದ್ಧಕ್ಕೆ ರೆಡಿಯಾಗುವ ಉದ್ದೇಶದಿಂದ ಆಯುಧಗಳನ್ನು ಸಂಗ್ರಹಿಸಲು ಮತ್ತು ಸೈನಿಕರನ್ನ ನಿಯೋಜನೆ ಮಾಡಲು ದಿನ ತೆಗೆದುಕೊಳ್ತಾ ಇದೆ ಅಂತಾನು ಈ ವಿಷಯದಲ್ಲಿ ಚರ್ಚೆಯಾಗ್ತಾ ಇದೆ. ಅಮೆರಿಕ ಈಗ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುವರಿಯಾಗಿ 10,000 ಸೈನಿಕರನ್ನ ನಿಯೋಜಿಸಲು ಚಿಂತನೆ ಮಾಡಿದೆ ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿದೆ. 10 ದಿನಗಳ ಬಳಿಕ ಇರಾನ್ ಮೇಲೆ ದಾಳಿ ನಡೆಸಲು ಅಮೆರಿಕ ಯೋಜನೆ ರೂಪಿಸ್ತಾ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಪೆಂಟಗಾನ್ ಆರ್ಮಿ ಕೇಂದ್ರದಲ್ಲಿ ಸರಣಿ ಸಭೆಗಳು, ಮ್ಯಾರಥಾನ್ ಸಭೆಗಳು ನಡೀತಾ ಇದೆ ಎಂಬ ಸುದ್ದಿ ಇದೆ. ಅಮೆರಿಕ ಇರಾನಿನಲ್ಲಿ ಭೂದಾಳಿ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ.
ಅಮೆರಿಕ ಕೂಡ ಈ ಎಚ್ಚರಿಕೆಯನ್ನು ಈಗಾಗಲೇ ಇರಾನ್ಗೆ ಕೊಟ್ಟಿದೆ. ಇದಕ್ಕೆ ಇರಾನ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ನೀವು ನಮ್ಮ ಭೂಭಾಗಕ್ಕೆ ಕಾಲಿಟ್ಟು ನೋಡಿ ಅಂತ ಸವಾಲು ಬೇರೆ ಹಾಕಿದೆ. ಅಮೆರಿಕ ಸೈನ್ಯದ ಚಲನವಲನಗಳನ್ನು ನಾವು ಗಮನಿಸ್ತಾ ಇದ್ದೇವೆ, ಎಲ್ಲದಕ್ಕೂ ತಯಾರಾಗಿದ್ದೇವೆ ಅಂತ ಇರಾನ್ ಹೇಳ್ಕೊಂಡಿದೆ. ಹಾಗೆ ತನ್ನ ಸೈನ್ಯದ ಪೂರ್ವ ಸಿದ್ಧತೆಗಳ ವಿಡಿಯೋವನ್ನು ಬಿಡುಗಡೆ ಮಾಡಿರುವ ಇರಾನ್ ಅಮೆರಿಕ ಮತ್ತು ಇಸ್ರೇಲಿಗೆ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.